Yes, in our previous session, we discussed conversion of decimal number to binary number. Okay. Now, let us convert a binary number from binary number to decimal number system. So, that now let us consider conversion of binary number to decimal number system. ಸೊ ಹಾಗಾದರೆ ಬೈನರಿ ನಂಬರ್ ಅಂದರೆ ನಂಬರ್ಸ್ ಯಾವ ಫಾರ್ಮ್ಯಾಟಲ್ಲಿ ಇರುತ್ತೆ? ಇನ್ ದ ಫಾರ್ಮ್ ಆಫ್ ಝೀರೋಸ್ ಆ್ಯಂಡ್ ಒನ್ಸ್. ಇಸ್ ಇಟ್? ನೌ ಲೆಟ್ ಅಸ್ ಕನ್ಸಿಡರ್ ಎ ನಂಬರ್ 100 ಬೇಸ್ 2 ಆ್ಯಂಡ್ ವಿ ನೀಡ್ ಟು ಕನ್ವರ್ಟ್ ಇಟ್ ಟು ಡೆಸಿಮಲ್ ನಂಬರ್ ಸಿಸ್ಟಮ್. ಕ್ಲಿಯರ್? ಸೊ ಬೈನರಿ ನಂಬರ್ ಇದೆ ಒಂದು, ಆ ಬೈನರಿ ನಂಬರ್ನ ನಾನು ಡೆಸಿಮಲ್ಲಿಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಹೌ ಟು ಕನ್ವರ್ಟ್ ಎ ಬೈನರಿ ನಂಬರ್ ಟು ಡೆಸಿಮಲ್ ನಂಬರ್? First, let us consider 1 into 2 plus 0 into 2 plus 0 into 2. Okay? So, ಈ ಥರ ಬರ್ಕೊಳ್ಬೇಕು. ಅದಾದಮೇಲೆ this is equal to, so now raise the powers of 2 from 0 to n minus 1, 0, 1, 2. So, n minus 1 ಅಂದರೆ what is the value of n here? 3 digits are there. And we are as we are starting from 0th position, hence 0, 1 to n minus 1 is 2, 3 minus 1 is 2. Therefore, we need to write like this. Now, 1 into 2 square is what? 4 plus 0 into 2 power 1 is 2 plus 0 into 2 power 0 is 1. Now, 4 into 1 is 4 plus 2 into 0 is 0 plus 0 into 1 is 0. Therefore, after adding all these number, we will get 4 base 10. Therefore, 100 base 2 or 100 base 2 is equal to 4 in terms of decimal number system. So, ಗೊತ್ತಾಗ್ತಾ ಇದೆ ಅಲ್ವಾ ಹಾಗಾದರೆ? ಸೊ ಈಗ ನಾವೇನು ಮಾಡಿದ್ವಿ, ಬೈನರಿ ನಂಬರಿಂದ ಡೆಸಿಮಲ್ ನಂಬರಿಗೆ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಸೊ ಹಾಗಾದರೆ ಸ್ಟೆಪ್ 1 ಏನು? ಸೊ ಮಲ್ಟಿಪ್ಲೈ ಈಚ್ ಬೈನರಿ ಡಿಜಿಟ್ ಬೈ 2. ಓಕೆ. ಸ್ಟೆಪ್ 2, raise the power for 2 from 0 to n minus 1 from right side or from RHS. right side ಇಂದ ನಾವೇನು ಮಾಡ್ತಾ ಇದ್ದೀವಿ? ಆರ್ ಫಾರ್ ಫ್ರಮ್, ಇದು ಈ ಬಿಟ್ಟಿಗೆ ಏನಂತ ಕರಿತೀವಿ ನಾವು? ಇದು LSB, ಇದು MSB ಅಲ್ವಾ? ಫ್ರಮ್ LSB ಅಂತ ಹೇಳಿ ತಗೋಬೋದು ಬೇಕಾದ್ರೆ. ಆ್ಯಂಡ್ ದೆನ್ ಥರ್ಡ್ ಸ್ಟೆಪ್ ಏನಾಗುತ್ತೆ ಹಾಗಾದರೆ? ಸೊ ಕಂಪ್ಯೂಟ್ ಆ್ಯಂಡ್ ಆ್ಯಡ್ ಆಲ್ ಟು ಗೆಟ್ ಡೆಸಿಮಲ್ ನಂಬರ್. ಸೊ ಈ ಥರ ಬರಿತೀವಿ. ಅದಾದಮೇಲೆ ಗಿವ್ ದಿ ರಿಸಲ್ಟ್ ಇನ್ ದ ಫಾರ್ಮ್ ಆಫ್ ಬೇಸ್ 10. ಸೊ ನಾವೇನು ಮಾಡಿದ್ವಿ ನೋಡಿ, ಮೊದಲು ಮಲ್ಟಿಪ್ಲೈ ಈಚ್ ಬೈನರಿ ಡಿಜಿಟ್ ಬೈ 2. ಹೌದಾ? ಪ್ರತಿಯೊಂದು ಬೈನರಿ ಡಿಜಿಟ್ನ ಏನು ಮಾಡಿದ್ವಿ? 2 ಇಂದ ಮಲ್ಟಿಪ್ಲೈ ಮಾಡಿದ್ವಿ. ಆ್ಯಂಡ್ ರೈಸ್ ದಿ ಪವರ್ ಫಾರ್ 2 ಫ್ರಮ್ 0 ಟು n minus 1. 2ಗೆ ಏನು ಮಾಡ್ತಾ ಇದ್ದೀವಿ ನಾವು? 0 ಇಂದ n minus 1 ತನಕ ಪವರ್ಸ್ನ ರೈಸ್ ಮಾಡ್ತಾ ಇದ್ದೀವಿ ಫ್ರಮ್ LSB. LSB ಅಂದರೆ ಯಾವುದು? ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್. ದಿಸ್ ಈಸ್ ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್. ಸೊ ಈ ಥರ ಒಂದು ನಂಬರ್ ಇದೆ ಅಂತ ಹೇಳಿದ್ರೆ ದಿಸ್ ಈಸ್ LSB ಆ್ಯಂಡ್ ಇಟ್ ಈಸ್ MSB. ಸೊ ಇಟ್ ಹ್ಯಾಸ್ ಮೋಸ್ಟ್ ಸಿಗ್ನಿಫಿಕೆಂಟ್ ವ್ಯಾಲ್ಯೂ ಆ್ಯಂಡ್ ಇಟ್ ಹ್ಯಾಸ್ ಲೀಸ್ಟ್ ಸಿಗ್ನಿಫಿಕೆಂಟ್ ವ್ಯಾಲ್ಯೂ ಇನ್ ದಿಸ್ number. Hence, we need to raise the power from LSB and compute all and add all together. Then we will get decimal number. ಸೊ ಈ ಥರ ನಮಗೆ ಬೈನರಿಯಿಂದ ಡೆಸಿಮಲ್ಲಿಗೆ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಸೊ ಸ್ಟೆಪ್ಸ್ ಗೊತ್ತಾಯ್ತಲ್ವಾ ಹಾಗಾದರೆ? ಸೊ ಏನೇನು ಮಾಡಿದ್ದೀವಿ ಅಂತ ಅರ್ಥ ಆಗಿದೆ ಅಲ್ವಾ ಈಗ? ಸೊ ಬೈನರಿಯಿಂದ ಡೆಸಿಮಲ್ಲಿಗೆ ಕನ್ವರ್ಟ್ ಮಾಡಬೇಕಾದ್ರೆ ಇಂಟು 2 ಮಾಡ್ತೀವಿ. ಡೆಸಿಮಲಿಂದ ಬೈನರಿ ಕನ್ವರ್ಟ್ ಮಾಡಬೇಕಾದ್ರೆ ಏನು ಮಾಡ್ತೀವಿ?
ಡೆಸಿಮಲ್ ನಂಬರ್ನ ಡಿವೈಡೆಡ್ ಬೈ 2 ಮಾಡ್ತಾ ಹೋಗ್ತೀವಿ. ಸೊ ದ್ಯಾಟ್ ವಿ ವಿಲ್ ಗೆಟ್ ಎ ಕರೆಸ್ಪಾಂಡಿಂಗ್ ಡೆಸಿಮಲ್ ನಂಬರ್. ಸೊ ಸ್ಟೆಪ್ಸ್ ಗೊತ್ತಾಗಿದೆ ಅಲ್ವಾ? ಸ್ಟೆಪ್ಸ್ನ ನೋಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಲೆಟ್ ಅಸ್ ಕನ್ವರ್ಟ್ ಎ ನಂಬರ್ಸ್ ಫ್ರಮ್ ಬೈನರಿ ಟು decimal. So let us take one more some examples for this. Convert 111100 base 2 to question mark ಹಾಕಿ 10 ಅನ್ನು ಹಾಕಿದ್ದಾರೆ. So ಇದರ ಅರ್ಥ ಏನು? The given number is in binary number and we need to convert it to corresponding decimal number. So what is the solution for this? 1 into 2 plus 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 0 into 2 plus 0 into 2. Clear? Now what we need to do? We need to raise the power for 2 from LSB, that is from 0, 1, 2, 3, 4, 5, 6. Okay. Next 1 into 2 power 6 is what? So 2 power 6 ಇವೆಲ್ಲ ನಿಮಗೆ ನೆನಪಲ್ಲಿ ಇರಬೇಕು. 2 into 2 into 2 into 2 into 2 ಈ ಥರ ಇರುತ್ತೆ. ಸೊ 2ನ 6 times ಮಲ್ಟಿಪ್ಲೈ ಮಾಡಬೇಕು. 2 2s are 4, 4 2s are 8, 8 2s are 16, 16 2s are 32, 32 2s are 64. Therefore, 2 power 6 is 64. And then 1 plus 1 into, what is the value of 2 power 5? 2 power 5 is 32 plus 1 into 2 power 4 is 16 plus 1 into 2 power 3 is 8 plus 1 into 2 power 2 is 4 plus 0 into 2 plus 0 into 1. And then 64 into 1 is 64 plus 32 plus 16 plus 8 plus 4 plus 2 into anything is, 2 into 0, 0 into anything is 0 plus 0 into 1 is 0. After adding all these, we will get 16 plus 4, 20, 20 plus 8, 32 plus 8 is 40, 40 plus 20, 60, 60 plus 60, 124. So which is in decimal number system. So 64 plus 32 plus 16 plus 8 plus 4. So ನಾನು ಸಿಂಪಲ್ ಆಗಲಿ ಅಂತ 16 plus 4 ಮೊದಲು ಮಾಡ್ಕೊಂಡೆ 20 ಬಂತು. 20 plus 8 28, 28 plus 2 30, 30 plus 30 60, 60 plus 64 is 124. ಸೊ ಈ ಥರ ನಾವೇನು ಮಾಡ್ತಾ ಇದ್ದೀವಿ, ಇಲ್ಲಿ ಬೈನರಿಯಿಂದ ಡೆಸಿಮಲ್ಗೆ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಕ್ಲಿಯರ್ ಆಗ್ತಾ ಇದೆ ಅಲ್ವಾ? ಹಾಗಾದರೆ ಗೊತ್ತಾಗ್ತಾ ಇದೆಯಾ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿ? ಸೊ ಓಕೆ, ನೋಟ್ ಮಾಡ್ಕೊಳ್ಳಿ. Yes. Next problem. So now let us take one more example for this. Convert 1011 base 2 to decimal. Now 1 into 2 plus 0 into 2 plus 1 into 2 plus 0 into 2 plus 1 into 2 plus 0 into 2 plus 1 into 2 plus 1 into 2. ಸರಿ ಇದೆಯಾ? ಕೊಟ್ಟಿರೋ ನಂಬರ್ಸ್ ಅಷ್ಟನ್ನು ಬರ್ಕೊಂಡಿದ್ದೀವ ನೋಡಿ. 1 0 1 0 1 and then 0 1 1. Okay, we need to raise the power from LSB, that is 0 1 2 3 4 5
6, 7. Now, 1 into 2 power 7. What is the value of 2 power 6? 2 power 6 is 64. 2 power 7 is 128. 1 into 128 plus. So, 0 into anything is 0. Therefore, I will write directly here 0 plus 1 into 2 power 5 is 1 into 32 plus 0 into anything is 0 plus 1 into 2 power 3 is 1 into 8 plus 0 plus 1 into 2 is 2 plus 1 into 2 power 0 is 1. That means 1 into 1 is 1 itself. Now, let us add all these things together, that is 128 plus 32 plus 8 plus 2 plus 1. So, 128 plus 32, 130, 130, 160, 160, 170, 171 base 10. This is the final answer for this, that is 10, 10, 10, 11 base 2 is equal to 171 base 10. So, ಹಾಗಾದರೆ 171 ಅನ್ನು ನಾವು ಬೈನರಿಯಲ್ಲಿ ರೆಪ್ರೆಸೆಂಟ್ ಮಾಡೋದಾದರೆ ಏನು ಮಾಡ್ತೀವಿ, ಈ ಥರ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಕ್ಲಿಯರ್, ಗೊತ್ತಾಗ್ತಾ ಇದೆ ಅಲ್ವಾ? ಸೊ ಕನ್ಫ್ಯೂಷನ್ಸ್ ಏನು ಮಾಡ್ಕೋಬೇಡಿ, ತುಂಬ ಸಿಂಪಲ್ ಇದೆ. ಸೊ ಜಸ್ಟ್ ಡೆಸಿಮಲಿಂದ ಬೈನರಿ ಕನ್ವರ್ಟ್ ಮಾಡಬೇಕಾದ್ರೆ ಡಿವೈಡೆಡ್ ಬೈ 2 ಮಾಡ್ತೀವಿ. ಬೈನರಿಯಿಂದ ಡೆಸಿಮಲಿಗೆ ಕನ್ವರ್ಷನ್ ಮಾಡಬೇಕಾದ್ರೆ ಮಲ್ಟಿಪ್ಲೈ ಬೈ 2 ಮಾಡಿ ಪವರ್ಸ್ನ ರೈಸ್ ಮಾಡ್ತಾ ಹೋಗ್ತೀವಿ. ಕ್ಲಿಯರ್, ಗೊತ್ತಾಗಿದೆ ಅಲ್ವಾ? ಸೊ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಓಕೆ, ಎಸ್. ನೌ as we know, we don't have only integer numbers. ಇಂಟೀಜರ್ಸ್ ನಂಬರ್ಸ್ ಮಾತ್ರ ಇರೋದಿಲ್ಲ ನಮ್ಮ ಹತ್ರ ಏನಾಗಿರುತ್ತೆ ನಂಬರ್ಸ್ ಅಂತ ಅಂದಮೇಲೆ ಫ್ರ್ಯಾಕ್ಷನ್ಸು ಕೂಡ ಇರುತ್ತೆ. ಸಪೋಸ್ ಐ ವಿಲ್ ಕನ್ಸಿಡರ್ 55.50 ಅಂತ ಹೇಳಿ ಇದೆ, 55.50 ಅಂತ ಹೇಳಿದೆ. Sir, how to convert this decimal number? Whether it is decimal number? Yes, because I did not specify any base. Even though if we not specify any base, then it means that it is a decimal number. Suppose if the number is 55.50 base 10, that means in decimal number, what is the corresponding value for its binary number? ಹಾಗಾದರೆ ಬೈನರಿಯಲ್ಲಿ ಈ ಥರ ನಂಬರ್ನ ಬರೆಯಕ್ಕೆ ಬರೋದಿಲ್ವಾ? We can write. How to write? Let us see. So now conversion of a decimal number to decimal fraction to binary fraction. So binary fraction ಗೆ ಹೇಗೆ ಕನ್ವರ್ಟ್ ಮಾಡೋದು ಅಂತ ನೋಡೋಣಂತೆ. Let us take an example, the same example, that is convert 55.5 in base 10 to binary. ಈ ಥರ ಕೊಟ್ಟಿದ್ದಾರೆ ಈಗ. ಓಕೆ, ಸೊ ಹಿಯರ್ ವಿ ನೀಡ್ ಟು ಫಾಲೋ 2 steps ಫಾರ್ 2 different parts. ಸೊ ಡೆಸಿಮಲ್ ಪಾಯಿಂಟ್ ಆದಮೇಲೆ ಇರುವಂತಹ ನಂಬರ್ಸಿಗೆ ಬೇರೆ ಮೆಥಡನ್ನು ಅಪ್ಲೈ ಮಾಡಬೇಕು. ಬಿಫೋರ್ ಡೆಸಿಮಲ್ ಪಾಯಿಂಟ್ಸ್ ಇರುವಂಥ ನಂಬರ್ಗೆ ನಾವು ಬೇರೆ ಮೆಥಡನ್ನು ಅಪ್ಲೈ ಮಾಡಬೇಕು. ಅಂದರೆ ಇಲ್ಲಿ ಇಂಟೀಜರ್ ಪಾರ್ಟಿಗೆ ನಾವು ಒಂದು ಮೆಥಡನ್ನು ಅಪ್ಲೈ ಮಾಡ್ತೀವಿ, ಫ್ರ್ಯಾಕ್ಷನ್ ಪಾರ್ಟಿಗೆ ಒಂದು ಮೆಥಡನ್ನು ಅಪ್ಲೈ ಮಾಡ್ತೀವಿ. ಏನು ಮೆಥಡ್ ಅಂತ ನೋಡೋಣಂತೆ. ಇಲ್ಲಿ ಇಂಟೀಜರ್ ಪಾರ್ಟಿಗೆ ನಾವೇನು ಮಾಡ್ತೀವಿ, ನಾರ್ಮಲ್ ಆಗಿ ಹೇಗೆ ನಾವು ಡೆಸಿಮಲ್ ನಂಬರಿಂದ ಬೈನರಿ ಕನ್ವರ್ಟ್ ಮಾಡ್ತೀವೋ ಅದೇ ಮೆಥಡನ್ನು ಇಲ್ಲಿ ಅಪ್ಲೈ ಮಾಡ್ತೀವಿ. ದಟ್ ಈಸ್ 55.50 ನಾನೇನು ಮಾಡ್ತೀನಿ, ಜಸ್ಟ್ 55 ಅಂತ ಹೇಳಿ ಕನ್ಸಿಡರೇಷನ್ ತಗೊಳ್ತೀನಿ ಮೊದಲಿಗೆ. ಸೊ ಈ 55ನ ಏನು ಮಾಡಬೇಕು, ಹಾಗಾದರೆ ಬೈನರಿ ಕನ್ವರ್ಟ್ ಮಾಡಬೇಕಂದ್ರೆ ವಿ ನೀಡ್ ಟು ಡಿವೈಡ್ ದಿಸ್ ಬೈ 2. 2 2s are 4, 2 7s are 14, ರಿಮೈಂಡರ್ ಈಸ್ 1. 2 13s are 26 and remainder is again 1. 2 6s are 12 and again remainder is 1. 2 3s are 6 and remainder is 0. 2 2s are 2 1s are 2. 2 1s are 2. 1 is the remainder. 2 zeros are 0 and 1 is the remainder. So this is here, which is LSB here. Last obtained remainder is LSB. First obtained remainder is MST.
I mean last obtained remainder is MSB and first obtained remainder is LSB. Therefore, we need to write it from arrow direction ನೋಡ್ಕೊಳ್ಳಿ, ಕೆಳಗಿಂದ ಮೇಲೆ ಬರೀಬೇಕು. ದಟ್ ಮೀನ್ಸ್ MSB ಟು LSB ಈ ಥರ ಬರಿಬೇಕು. ಹಾಗಾದರೆ ಸೊ ಇಂಟೀಜರ್ ಪಾರ್ಟ್ ಏನು ಬರುತ್ತೆ, 1 1 0 1 1 1 ಅಂತ ಹೇಳಿ ಬಂತು. ಇಷ್ಟಕ್ಕೆ ನಮ್ಮ ಆನ್ಸರ್ ಮುಗಿಲಿಲ್ಲ ಇಲ್ಲಿ. ಸೊ ನಾವೇನು ಮಾಡ್ತೀವಿ, ಅಗೇನ್ we need to convert this fraction part to binary value. How to convert this fraction part to binary? So this 0.5 I will write like this, 0.05 I mean 0.5 ಅಂತ ಹೇಳಿ ಬರ್ಕೊಳ್ತೀನಿ. ಇಲ್ಲೇನು ಮಾಡ್ತೀನಿ ಅಂದರೆ ಮಲ್ಟಿಪ್ಲೈ ಬೈ 2 ಮಾಡ್ತೀನಿ. ದಟ್ ಮೀನ್ಸ್ 0.5 ಇಂಟು 2. ಸೊ 0.5 ಇಂಟು 2 ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ 0.5 ಇಂಟು 2 ಈಸ್ ಹಿಯರ್ ವಿ ವಿಲ್ ಗೆಟ್ 0 ಆ್ಯಂಡ್ 1 is the remainder. So ಇದು ರಿಮೈಂಡರು, ಇದು ನೆಕ್ಸ್ಟ್ ವ್ಯಾಲ್ಯೂ. ಓಕೆ, ಸೊ 1.5 into 1 is, I mean 0.5 into 2 is 1 is the remainder. ಸೊ ಹೇಗೆ ಬರದೆ ಅಂತ ಹೇಳಿದ್ರೆ 0.5 into 2, what is the value of 0.5 into 2? 1.0 ಅಂತ ಹೇಳಿ ಬರಿತೀವಿ ಅಲ್ವಾ. ಈ 1.0 ಅಲ್ಲಿ ಬಂದಿರೋಂಥ ಇಂಟೀಜರ್ನ ಇಲ್ಲಿ ನೋಟ್ ಮಾಡ್ಕೊಳ್ತೀನಿ, ಇಲ್ಲಿ ಉಳಿದಿರೋಂಥ ವ್ಯಾಲ್ಯೂನ ನಾನು ಇಲ್ಲಿ ನೋಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕನ್ಫ್ಯೂಸ್ ಆಗಬೇಡಿ, ಇಲ್ಲಿ ಬಂದಿರೋಂಥ ಇಂಟೀಜರ್ನ ಇಲ್ಲಿ ಬರ್ಕೊಂಡೆ, ಈ ವ್ಯಾಲ್ಯೂನ ಇಲ್ಲಿಗೆ ಬರ್ಕೊಂಡೆ. ಓಕೆ, ನೆಕ್ಸ್ಟ್ ಏನು ಮಾಡ್ತೀವಿ ಹಾಗಾದರೆ ಅಂದರೆ, ಸೊ ಅಗೇನ್ ಸಪೋಸ್ ಮೈ ವ್ಯಾಲ್ಯೂ ಈಸ್ 55.55, ಯಾಕಂದರೆ ಇದು ಬೇಗ ಮುಗಿದೋಗ್ಬಿಡುತ್ತೆ, ಅದಕ್ಕೆ ಇನ್ನೊಂದು ನಾನು ಡಿಜಿಟ್ನ ತಗೊಳ್ತಾ ಇದ್ದೀನಿ. 55.55 ಅಂತ ಹೇಳಿ ತಗೊಳ್ತಾ ಇದ್ದೀನಿ. ಸೊ ಇವಾಗ ಏನಾಗುತ್ತೆ, 0.55 ಇಂಟು 2 ಮಾಡಬೇಕು. ಓಕೆ, 0.55 ಇಂಟು 2 ಮಾಡಿದ್ರೆ ನಿಮಗೇನು ಬರುತ್ತೆ ಆನ್ಸರು? 55 I mean 0.55 ಇಂಟು 2 ಮಾಡಿದ್ರೆ 1.10 ಬರುತ್ತೆ. ನಿಮ್ಮ ಕ್ಯಾಲ್ಕುಲೇಟರಲ್ಲಿ ಇವತ್ತು ನೋಡಿದ್ರೆ ಈಗ, ಹೌದಾ? 1.10 ಅಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಈ 1ನ್ನ ಇಲ್ಲಿ ಬರ್ಕೊಳ್ತೀನಿ, ಈ 10ನ ಇಲ್ಲಿ ಬರ್ಕೊಳ್ತೀನಿ. ಸೊ ದಟ್ ಮೀನ್ಸ್ 0.10 ಈ ಥರ ಬಂತೀಗ. ಸೊ ನೆಕ್ಸ್ಟ್ ಮತ್ತೆ ಮಲ್ಟಿಪ್ಲೈ ಮಾಡೋದಕ್ಕೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಈ 1.10ನ ತಗೊಳ್ಳೋದಿಲ್ಲ. ಸೊ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಸೊ ಇಲ್ಲೇನು ಮಾಡ್ತೀವಿ ಅಂತ ಹೇಳಿದ್ರೆ 1.10 ಅಂತ ಹೇಳಿ ಆನ್ಸರ್ ಬಂತು. ಈ 1.10ದಲ್ಲಿ ನಾವು ತಗೊಳ್ಳೋ ಅಂಥದ್ದು ಜಸ್ಟ್ 10, ದಟ್ ಮೀನ್ಸ್ 0.10 ಮಾತ್ರ ತಗೊಳ್ತೀವಿ. ಸೊ ಇದರೊಳಗಿರೋಂತಹ 1ನ ನಾನೇನು ಮಾಡ್ಕೊಂಡಿದ್ದೀನಿ, ಆಲ್ರೆಡಿ ಹೊರಗಡೆ ತೆಗೆದುಬಿಟ್ಟಿದ್ದೀನಿ. ಆದ್ದರಿಂದ 0.10 ಇಂಟು 2 ಮಾಡ್ತೀನಿ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ 0.10 ಇಂಟು 2? ಸೊ ಇದನ್ನು ಮಲ್ಟಿಪ್ಲೈ ಮಾಡಿದರೆ ಅಗೇನ್ ವಿ ವಿಲ್ ಗೆಟ್ 0.20. ಸೊ 0.20 ಅಂತೇಳಿ ಬಂತು. ಸೊ ವಾಟ್ ಈಸ್ ದ ವ್ಯಾಲ್ಯೂ ರಿಮೈಂಡರ್ ನಾವು? ಸೊ ಇಲ್ಲಿ ಇಂಟೀಜರ್ ಪಾರ್ಟಿಗೆ ಯಾವ್ದಾರ ವ್ಯಾಲ್ಯೂ ಬಂದಿದೆಯಾ? ಬಂದಿಲ್ಲ. ಆದ್ದರಿಂದ ಇದೇ ವ್ಯಾಲ್ಯೂನೇ ನಾವೇನು ಮಾಡ್ತೀವಿ, ಇಲ್ಲಿ ನೋಟ್ ಮಾಡ್ಕೊಳ್ತಾ ಇದ್ದೀನಿ. ಕನ್ಫ್ಯೂಸ್ ಆಗಬೇಡಿ, ಈ 0ನ ಇಲ್ಲಿ ನೋಟ್ ಮಾಡಿಕೊಂಡೆ, ಈ 0.2ನ ಏನು ಮಾಡಿಕೊಂಡೆ, ಈ ಕಡೆ ಬರ್ಕೊಂಡೆ. ಕ್ಲಿಯರ್? ನೆಕ್ಸ್ಟ್ ಅಗೇನ್ ಐ ವಿಲ್ ಕಂಟಿನ್ಯೂ ದಿಸ್ ಸ್ಟೆಪ್. ಎಲ್ಲಿ ತನಕ ಕಂಟಿನ್ಯೂ ಮಾಡಬೇಕಂತ ಹೇಳಿದ್ರೆ, ಈ ಪಾರ್ಟ್ ಕಂಪ್ಲೀಟಾಗಿ 0 ಆಗೋ ತನಕ ಕಂಟಿನ್ಯೂ ಮಾಡಲೇಬೇಕು. 0 ಅಕಸ್ಮಾತ್ ಆಗಲಿಲ್ಲ ಅಂತ ಹೇಳಿದ್ರೆ, ಸೊ ಒಂದು 3 digits ಆರ್ 4 digits ತನಕ ನಾವೇನು ಮಾಡಬೇಕಾಗತ್ತೆ, ಕನ್ವರ್ಷನ್ಸ್ನ ಬರಿಬೇಕಾಗತ್ತೆ. ಸೊ ಈಗ ಹಾಗಾದರೆ ಮತ್ತೆ ಮಲ್ಟಿಪ್ಲೈ ಮಾಡಬೇಕಾಗಿರೋದೇನು, 0.2 ಇಂಟು 2. 0.2 ಇಂಟು 2 ಮಾಡಿದ್ರೆ ಏನಾಗುತ್ತೆ, ವಿ ವಿಲ್ ಗೆಟ್ 0.40 ಅಂತ ಬಂತು. ಸೊ ಹಾಗಾದರೆ ರಿಮೈಂಡರ್ ಪಾರ್ಟಿಗೆ ಏನು ಬರುತ್ತೆ ಈಗ, ಇಲ್ಲಿರೋಂಥ ವ್ಯಾಲ್ಯೂ ದಟ್ ಈಸ್ 0. ಈ ವ್ಯಾಲ್ಯೂ ಏನಾಗುತ್ತೆ, ಇಲ್ಲಿಗೆ ಬರುತ್ತೆ. ದಟ್ ಮೀನ್ಸ್ 0.40 ಅಂತ ಹೇಳಿ ಆಯಿತು. ಓಕೆ, ನೆಕ್ಸ್ಟ್ ಈಸ್ ಅಗೇನ್ 0.40 ಇಂಟು 2 ಮಾಡ್ತೀನಿ. 0.40 ಇಂಟು 2 ಮಾಡಿದ್ರೆ ಏನಾಗುತ್ತೆ ನಮಗೆ, 0.8. ಸೊ ಇದನ್ನು ಮಾಡಿದ್ರೆ 0.80 ಮಾಡಿದ್ವಿ ಅಂತ ಹೇಳಿದ್ರೆ, ದೆನ್ ರಿಮೈಂಡರ್ ಪಾರ್ಟಿಗೆ ಬರೋಂಥ ವ್ಯಾಲ್ಯೂ ದಿಸ್ ವ್ಯಾಲ್ಯೂ ದಟ್ ಈಸ್ 0 ಆ್ಯಂಡ್ 80 ಅನ್ನೋದೇನಾಯಿತು, 0.80 ಇಲ್ಲಿ ಉಳ್ಕೊಳ್ತು. ಕ್ಲಿಯರ್? ನೆಕ್ಸ್ಟ್ ಮತ್ತೆ ಫರ್ದರ್ ಇದನ್ನು ನಾನು ಸಿಂಪ್ಲಿಫೈ ಮಾಡ್ತಾ ಇದ್ದೀನಿ. ದಟ್ ಮೀನ್ಸ್ 0.80 ಇಂಟು 2 ಅಗೇನ್, ದೆನ್ 0.80 ಇಂಟು 2 ಈಸ್ 1.60.
ಸೊ ಇಲ್ಲಿ ನಮಗೆ ಕಂಪ್ಲೀಟ್ ಆಗಿ 0 ಆಗ್ತಾ ಇಲ್ಲ, ಮತ್ತೆ ಕಂಟಿನ್ಯೂ ಆಗ್ತಾ ಇದೆ. 1.60 ಬಂತು. ಸೊ ಅವಾಗ ಏನು ಮಾಡ್ತೀನಿ ಅಂದರೆ, ಸೊ ಈ ಪೊಸಿಷನಿಗೆ ಅಂದರೆ ಈ ರಿಮೈಂಡರ್ನ ಇಲ್ಲಿ ತೆಗೆದು 1 ಹಾಕ್ತೀನಿ, ಈ 0.60ನ ಈ ಕಡೆ ಹಾಕೊಳ್ತೀನಿ. ಕ್ಲಿಯರ್? 0.60 ಆ ಕಡೆ ತೊಗೊಂಡೆ. ಇದನ್ನ ಹಿಂಗೆ ಮಾಡ್ತಾ ಹೋಗ್ತಾ ಇದ್ರೆ ಕಂಟಿನ್ಯೂಸ್ ಆಗಿ ರೆಕರಿಂಗ್ ಆಗೋದ್ರಿಂದ ನಾವೇನು ಮಾಡ್ತೀವಿ, ಇಲ್ಲಿಗೆ ನಾನು ಸ್ಟಾಪ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಸ್ಟಾಪ್ ಮಾಡಿ ಆದಮೇಲೆ ನಂಬರ್ಸ್ನ ಎಲ್ಲಿಂದ ಬರೀವಿ, ಯಾವ ನಂಬರ್ಸ್ನ ಈಗ ನಾವು ಬೈನರಿಗೆ ತಗೋಬೇಕು ಅಂದರೆ ಇಲ್ಲೆಲ್ಲ ಅಬ್ಸರ್ವ್ ಮಾಡಿ, ಈ ಪ್ರೋಸೆಸ್ಸಲ್ಲಿ ಅಬ್ಸರ್ವ್ ಮಾಡಿದ್ರೆ ನಮಗೆ 0s and 1s ಯಾವ ಪಾರ್ಟಲ್ಲಿ ಬಂದಿದೆ, ಈ ರಿಮೈಂಡರ್ ಅಂತ ಹೇಳಿ ಒಂದು ಪಾರ್ಟ್ ತೊಗೊಂಡಿದ್ನಲ್ಲ, ಸೊ ಇದರೊಳಗೆ ನನಗೆ 0s and 1 ಫಾರ್ಮ್ಯಾಟಲ್ಲಿ ಬಂದಿದೆ. ಬೇರೆ ಇನ್ನೆಲ್ಲ ಕಡೆನೂ ಬೇರೆ ನಂಬರ್ಸ್ಗಳು ನಮಗೆ ಬಂದಿರೋದ್ರಿಂದ ಐ ವಿಲ್ ಕನ್ಸಿಡರ್ ದಿಸ್ ಈಸ್ ಆಸ್ ಮೈ ಕರೆಸ್ಪಾಂಡಿಂಗ್ ಬೈನರಿ ನಂಬರ್ ಫಾರ್ ದಿಸ್ ವ್ಯಾಲ್ಯೂ. ಸೊ ಹೌ ಟು ರೈಟ್ ದಿಸ್? we need to write this is from top to bottom. ಟಾಪ್ ಟು ಬಾಟಮ್ನ ನಾವಿಲ್ಲಿ ಬರಿಬೇಕು. ಅಂದರೆ ಇಲ್ಲಿ ಬಾಟಮ್ ಟು ಟಾಪ್ ಬರ್ದಿದ್ವಲ್ಲ, ಫಸ್ಟಿಗೆ ಫಸ್ಟ್ ಡಿಜಿಟ್ನ ಬಾಟಮಲ್ಲಿ ಇರೋದು ಬರ್ದಿದ್ವಿ, ಲಾಸ್ಟಿಗೆ ಟಾಪಲ್ಲಿರೋದನ್ನು ಬರ್ದಿದ್ವಿ. ಬಟ್ ಇನ್ ಕೇಸ್ ಆಫ್ ಫ್ರ್ಯಾಕ್ಷನ್ ವ್ಯಾಲ್ಯೂಸ್ ವಿ ನೀಡ್ ಟು ರೈಟ್ ಫ್ರಮ್ ಟಾಪ್ ಟು ಬಾಟಮ್. ಟಾಪ್ ಟು ಬಾಟಮ್ ಅಂತ ಹೇಳಿದ್ರೆ ಏನು ಬರುತ್ತೆ, ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಗೆ ಎಂಡ್ ಆಗತ್ತೆ. ಗೊತ್ತಾಗ್ತಾ ಇದೆ ಅಲ್ವಾ? ಸೊ ಇಲ್ಲಿಗೆ ಸ್ಟಾರ್ಟ್ ಮಾಡ್ತೀವಿ, ಇಲ್ಲಿಗೆ ಸ್ಟಾರ್ಟ್ ಮಾಡಿ ವಿ ವಿಲ್ ಎಂಡ್ ಹಿಯರ್. ದಟ್ ಮೀನ್ಸ್ corresponding decimal value for 0.55 is, so first value is 1 and then 0 and then 0 and then 0 and then what we get at last, again we will get 1 here. Therefore we will specify like this and we need to put base 2. This is the corresponding value for 55.55. So 55.55 which is in decimal number, corresponding value for this in binary system is 11011.100001 base 2. ಸೊ ಈ ಥರ ಬರಿತಾ ಇದ್ದೀವಿ. ಹಾಗಾದರೆ ಈ ಮೆಥಡ್ ಗೊತ್ತಾಗಿದೆ ಅಲ್ವಾ? ಹಾಗಾದರೆ ಫ್ರ್ಯಾಕ್ಷನ್ ವ್ಯಾಲ್ಯೂಸ್ಗೆ ಏನು ಮಾಡಬೇಕು ನಾವು, ಮಲ್ಟಿಪ್ಲೈ ಬೈ 2 ಮಾಡಬೇಕು. ಮಲ್ಟಿಪ್ಲೈ ಬೈ 2 ಮಾಡಿದಾಗ ಇಂಟೀಜರ್ ಪಾರ್ಟಿಗೆ 1 ಅಥವಾ 0 ಅಂತ ಹೇಳಿ ಬರ್ತಾ ಇರುತ್ತೆ. ಆ 1ನ್ನು ಹೊರಗಡೆ ತಗೊಳ್ತಾ ಇರಬೇಕು. 0 ಬಂದರೂ ಕೂಡ ಅದನ್ನು ಹೊರಗೆ ತಗೊಂಡು ಮತ್ತೆ ಫ್ರ್ಯಾಕ್ಷನ್ ವ್ಯಾಲ್ಯೂ ಏನಿದೆ ಅದಿಷ್ಟನ್ನು ಮಾತ್ರ ಮತ್ತೆ 2 ಇಂದ ಮಲ್ಟಿಪ್ಲೈ ಮಾಡಬೇಕು. 2 ಇಂದ ಮಲ್ಟಿಪ್ಲೈ ಮಾಡಿ ಫರ್ದರ್ ಅದು ಕಂಟಿನ್ಯೂ 0 ಆಗೋ ತನಕ, ಅಂದರೆ ಕಂಪ್ಲೀಟ್ ಈ ವ್ಯಾಲ್ಯೂ 0 ಆಗೋ ತನಕ ಮಾಡಬೇಕು. ಅಕಸ್ಮಾತ್ ತುಂಬ ಅದು ರೆಕರಿಂಗ್ ಆಗ್ತಾನೇ ಇದೆ ಅಂತಂದರೆ, ಸೊ ಒಂದು ಸ್ಟೇಜ್ ಅಂದರೆ ಎಲ್ಲಿಂದ ಸ್ಟಾರ್ಟ್ ಆಗಿ ಮತ್ತು ಅಲ್ಲಿಗೆ ಬಂತು, ಅಲ್ಲಿ ತನಕ ನಾವೇನು ಮಾಡಬೇಕಾಗತ್ತೆ, ಅದನ್ನು ಡಿವೈಡ್ ಮಾಡ್ತಾ ಮಲ್ಟಿಪ್ಲೈ ಮಾಡ್ತಾ ಹೋಗಿ ರಿಮೈಂಡರ್ನ ನೋಟ್ ಮಾಡ್ಕೋಬೇಕಾಗತ್ತೆ. ಸೊ ದಿಸ್ ಈಸ್ ದ ಮೆಥಡ್ ಟು ಕನ್ವರ್ಟ್ ಫ್ರಮ್ ಡೆಸಿಮಲ್ ಫ್ರ್ಯಾಕ್ಷನ್ ಟು ಬೈನರಿ ಫ್ರ್ಯಾಕ್ಷನ್ ವ್ಯಾಲ್ಯೂ. ಓಕೆ, ನೋಟ್ ಮಾಡ್ಕೊಳ್ಳಿ ಇದನ್ನು ಕರೆಕ್ಟಾಗಿ. ನೆಕ್ಸ್ಟ್ ಮತ್ತೆ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋಣಂತೆ ಈಗ. Okay. Next, let us take one more example. Convert $529.75 which is in decimal number, and you need to convert it to corresponding binary value. 529.75 which is in decimal number. So decimal number ಅಲ್ಲಿ ಕೊಟ್ಟಿದ್ದಾರೆ, ಅದರ corresponding binary value ನ ನಾವೀಗ ನೋಟ್ ಮಾಡಬೇಕು. How to calculate? Let us solve this. So I will make it into 2 parts. One is for integer part. Integer part ಯಾವುದು ಇಲ್ಲಿ? ಹಾಗಾದರೆ 529. ಸೊ 529ನ ಡಿವೈಡ್ ಮಾಡಿ ನೋಡೋಣ ಈಗ. ಹಾಗಾದರೆ ಸೊ 529 ಡಿವೈಡ್ ಮಾಡ್ತಾ ಹೋದರೆ 2 ಇಂದ ಡಿವೈಡ್ ಮಾಡಿದ್ರೆ 2 2s are 4, 2 6s are 12, 2 4s are 8 and 1 is the remainder, and then 2 1s are 2, 2 3s are 6 and then 2 2s are 4, 0 is the remainder. ಸೊ ಕರೆಕ್ಟಾಗಿ ಗೊತ್ತಾಗ್ತಾ ಇದೆ ಅಲ್ವಾ? ಹಾಗಾದರೆ ಹೇಗೆ ಡಿವೈಡ್ ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗ್ತಾ ಇದೆಯಾ? and then 2 6s are 12, 2 6s are 12, 0 is the remainder, 2 33s are 66, again 0 is the remainder, 2 16s are 32, 1 is the remainder,
2 8s are 16, 0 is remainder, 2 4s are 8, 0 is remainder, 2 2s are 4, again 0 remainder, 2 1s are 2, 0 is remainder, 2 zeros are 0, 1 is the remainder. So, we need to write it from here to here. ಸೊ ಹಾಗಾದರೆ ಇದೇನಾಗಿರುತ್ತೆ ನಮ್ಮ MSB ಆಗಿರುತ್ತೆ, ಇದು LSB ಆಗಿರುತ್ತೆ. ಇಷ್ಟು ಗೊತ್ತಾಯ್ತಲ್ವಾ, ಈಗ ಸಾಲ್ವ್ ಮಾಡಿರೋದು ಗೊತ್ತಾಗಿದೆ. ಆ್ಯಂಡ್ ದೆನ್ ವಿ ನೀಡ್ ಟು ಪರ್ಫಾರ್ಮ್ ಫಾರ್ ದಿಸ್. ಓಕೆ, 0.75 ಇಂಟು 2 ಮಾಡ್ತೀನಿ. 0.75 ಇಂಟು 2 ಮಾಡಿದ್ರೆ ಏನು ಬರುತ್ತೆ ನಿಮಗೆ? ಸೊ ಇಲ್ಲೊಂದು ವ್ಯಾಲ್ಯೂ ಬರಬೇಕು, ಇಲ್ಲೊಂದು ವ್ಯಾಲ್ಯೂ ಬರಬೇಕು. ಸೊ 0.75 ಇಂಟು 2 ಮಾಡಿದ್ರೆ ಏನು ಬರುತ್ತೆ? ಈ ಕಡೆ ಬರುವಂಥದ್ದು 0.50, ಇಲ್ಲಿ ಬರುವಂಥದ್ದೇನು 1. ಅಂದರೆ 0.75 ಇಂಟು 2 ಈಸ್ 1.50. ಸೊ ಮತ್ತೆ ಏನು ಮಾಡ್ತೀನಿ ನೆಕ್ಸ್ಟ್? ಹಾಗಾದರೆ 0.50 ಇಂಟು ಮತ್ತೆ 2 ಮಾಡ್ತೀನಿ. 0.50 ಇಂಟು 2 ಈಸ್ 0.001. ಓಕೆ, ಅಂದರೆ 0.5 into 2 is 1.00. therefore we will get like this. ಸೊ ಇದು ಮತ್ತೆ ನಮಗೆ ಏನಾಗೋಯ್ತಿಲ್ಲ, ಆಲ್ಮೋಸ್ಟ್ 0 ಆಗೋಯ್ತು, ನಲ್ಲಿಫೈ ಆಗೋಯ್ತು. ನಾನು ಹೇಳಿದೆ ಈ ಪಾರ್ಟ್ 0 ಆಗೋ ತನಕ ನಾವೇನು ಮಾಡಬೇಕಾಗತ್ತೆ? ಸಾಲ್ವ್ ಮಾಡಬೇಕಾಗತ್ತೆ. ಸೊ ದಟ್ ವಿ ಸಾಲ್ವ್ಡ್ ದಿಸ್ ಪ್ರಾಬ್ಲಮ್, ಹೆನ್ಸ್ ವಿ ಗೆಟ್ ಲೈಕ್ ದಿಸ್. therefore after completion we need to write this value from top to bottom. ಇಲ್ಲಿಂದ ಇಲ್ಲಿಗೆ ಬರಿತೀವಿ. therefore final answer for this is 1 0 0 0 0. 4 times 0 ಇದೆ, 1 ಆದಮೇಲೆ 1 0 0 0 and again 1 0 0 1 and then again we need to write the fraction value, that is 1 1 base 2. This is the corresponding decimal value for, binary value for the decimal number 529.75, which is in decimal number, and we converted this to corresponding binary number. ಕ್ಲಿಯರ್ ಆಗ್ತಾ ಇದೆಯಾ? ಗೊತ್ತಾಗ್ತಾ ಇದೆ ಅಲ್ವಾ? ಹಾಗಾದರೆ ಏನೇನು ಹೆಂಗೆ ಸಾಲ್ವ್ ಮಾಡಬೇಕು ಅಂತ ಕ್ಲಿಯರ್ ಆಗ್ತಾ ಇದೆಯಲ್ವಾ? ಓಕೆ, ಸೊ ನೋಟ್ ಮಾಡ್ಕೊಳ್ಳಿ ಇದನ್ನು ಕೂಡ. Now let us take one more simple example, that is 10.25, which is in decimal, and we need to convert it to corresponding binary. So 10 ಅನ್ನು ನಾವೇನು ಮಾಡಬೇಕು? ಈಗ ಬೈನರಿ ಕನ್ವರ್ಟ್ ಮಾಡಬೇಕು. 2 5s are 10, 0 is the remainder, 2 2s are 4, 1 is the remainder, 2 1s are 2, 0 is the remainder, and then 2 zeros 1. ಸೊ ಇದನ್ನು ಹೀಗೆ ಬರಿತೀವಿ. ಈ ಪಾರ್ಟಿಗೆ ಬರೋಣ ಈಗ. ಹಾಗಾದರೆ 0.25. ಸೊ 0.25 ಇದನ್ನು ಏನು ಮಾಡಬೇಕು? ಮಲ್ಟಿಪ್ಲೈ ಬೈ 2 ಆ್ಯಂಡ್ ವಿ ವಿಲ್ ಗೆಟ್ 2 ಡಿಫರೆಂಟ್ ವ್ಯಾಲ್ಯೂಸ್ ಫಾರ್ ದಿಸ್. 2 ಡಿಫರೆಂಟ್ ವ್ಯಾಲ್ಯೂಸ್ಗಳು ಬರುತ್ತೆ. 0.25 ಇಂಟು 2 ಈಸ್ ವಾಟ್? 0.50. ಹೌದಾ? 0.25 ಇಂಟು 2 ಈಸ್ 0.50. ಸೊ ಅದಕ್ಕೆ ಏನಾಯ್ತು ನೋಡಿ, ಇಂಟೀಜರ್ ಪಾರ್ಟಲ್ಲಿ 0 ಬಂದಿದ್ದಕ್ಕೆ ಇಲ್ಲಿ 0ನೇ ನೋಟ್ ಮಾಡಿಕೊಂಡೆ. ಈಗ ಮತ್ತೆ ಇದನ್ನು ಮಲ್ಟಿಪ್ಲೈ ಮಾಡೋಣ. 0.50 ಇಂಟು 2, 0.50 ಇಂಟು 2 ಮಾಡಿದ್ರೆ ಏನಾಗುತ್ತೆ? ಸೊ ಇಲ್ಲಿ 0.00 ಬರುತ್ತೆ, ಇಲ್ಲಿ ಬರೋಂಥದ್ದು ಏನಾಗುತ್ತೆ? 1 ಅಂತ ಆಗುತ್ತೆ. therefore we need to write from top to bottom for fraction values. therefore our corresponding value is 1010.01 base 2. This is the corresponding value for 10.25. Like this we will solve decimal fraction to binary. Clear? Okay, now let us convert a binary fraction to decimal fraction. So ಈಗ ಬೈನರಿಯಿಂದ ಡೆಸಿಮಲ್ಗೆ ಮಾಡೋಣಂತೆ.
ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್. ದಿಸ್ ಈಸ್ ದಿ ಸೇಮ್ ಎಕ್ಸಾಂಪಲ್. ಸೊ ಇದೇ ಎಕ್ಸಾಂಪಲ್ನ ನಾನೀಗ ತಗೊಳ್ತಾ ಇದ್ದೀನಿ. ಸೊ ಏನು ಬೈನರಿ ನಂಬರ್ ಅಂದರೆ 1010.01 ವಿಚ್ ಈಸ್ ಇನ್ ಬೈನರಿ ನಂಬರ್, ಕನ್ವರ್ಟ್ ದಿಸ್ ಟು ಡೆಸಿಮಲ್. ಸೊ ಇದನ್ನು ನಾನೀಗ ಡೆಸಿಮಲ್ಲಿ ಕನ್ವರ್ಟ್ ಮಾಡಬೇಕು. ತುಂಬಾ ಸಿಂಪಲ್ ಇದೆ. ಹೇಗೆ? ಆ್ಯಸ್ ಯೂಶುವಲ್ ವಿ ನೀಡ್ ಟು ಮಲ್ಟಿಪ್ಲೈ ಈಚ್ ಡಿಜಿಟ್ ಬೈ 2 ಪ್ಲಸ್ 0 ಇಂಟು 2 ಪ್ಲಸ್ 0 ಇಂಟು 2 ಪ್ಲಸ್ 1 ಇಂಟು 2. ಓಕೆ. ಸೊ ಈಗ ನಂಬರ್ ನೋಡಿ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಡೆಸಿಮಲ್ ವ್ಯಾಲ್ಯೂಸು? ಈ ಪಾರ್ಟಿಂದ ಸ್ಟಾರ್ಟ್ ಆಗಿರೋದಕ್ಕೆ ಇಲ್ಲಿ ಮೈನಸ್ನ ಹಾಕ್ತೀನಿ. 2 ಪವರ್ -1 2 ಪವರ್ -2 ಅಂತ ಹೇಳಿ ತಗೊಳ್ತೀನಿ. ಈ ಕಡೆ ಪಾರ್ಟಿಗೆ ಏನು ಮಾಡ್ತೀನಿ? 0 1 2 3 ಅಂತ ಹೇಳಿ ತಗೊಂಡೆ. ನೆಕ್ಸ್ಟ್ 1 ಇಂಟು 8 ಈಸ್ 2 ಪವರ್ 3 ಈಸ್ 8. ಸೊ ದಟ್ 1 ಇಂಟು 8 ಪ್ಲಸ್ 0 ಪ್ಲಸ್ 1 ಇಂಟು 2 ಪ್ಲಸ್ ಅಗೈನ್ ದಿಸ್ ವ್ಯಾಲ್ಯೂ ಈಸ್ ಆಲ್ಸೋ ಈಕ್ವಲ್ ಟು 0 ಪ್ಲಸ್ ದಿಸ್ ವ್ಯಾಲ್ಯೂ ಈಸ್ ಆಲ್ಸೋ ಈಕ್ವಲ್ ಟು 0 ಆ್ಯಂಡ್ ಹಿಯರ್ 1 into 2 power -2. So which means 1/4 ಅಂತ ಬರ್ಕೋಬೋದಾ? So 1 into 2 power -2. 2 power -2 is 2 power -2 ಅಂತ ಹೇಳಿದ್ರೆ 1/4 ಅಂತ ಹೇಳಿ ಆಗತ್ತೆ. ಸೊ 1/4 ಅನ್ನು ಬರ್ಕೊಂಡೆ. ಸೊ ದಟ್ 8 into 1 is 8 plus 2 plus 1/4 ಅಂದರೆ ಎಷ್ಟು ಬರುತ್ತೆ ನೋಡಿ ನಿಮ್ಮ ಕ್ಯಾಲ್ಕುಲೇಟರ್ ಅಥವಾ ನಿಮಗೆ ಡೈರೆಕ್ಟಾಗಿ ಗೊತ್ತಿರುತ್ತೆ ಆನ್ಸರ್. 1/4 ನಥಿಂಗ್ ಬಟ್ 0.25. 1/4 is 0.25. Therefore, after adding this, we will get 10.25 which is in decimal number. So, decimal number ಅಲ್ಲಿ ಈ ಥರ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಕ್ಲಿಯರ್ ಆಗ್ತಾ ಇದೆ ಅಲ್ವಾ? ಕನ್ಫ್ಯೂಸ್ ಆಗಬೇಡಿ. ಸೊ 2 ಪವರ್ಸ್ ಬೈನರಿ ನಂಬರಿಂದ ಡೆಸಿಮಲ್ಲಿಗೆ ನಾವು ಕನ್ವರ್ಟ್ ಮಾಡಬೇಕು ಅಂದರೆ ಸೊ ಆ್ಯಸ್ ಇಟ್ ಈಸ್ ಸ್ಟೆಪ್ಸ್ನ ಫಾಲೋ ಮಾಡ್ತೀವಿ. ಬಟ್ ಎಲ್ಲಿ ಡೆಸಿಮಲ್ ಪಾಯಿಂಟಿಗೆ ನಾವು 2 ಪವರ್ಸ್ನ ರೇಸ್ ಮಾಡಿರ್ತೀವೋ ಅಲ್ಲಿ -1 ಇಂದ ಸ್ಟಾರ್ಟ್ ಮಾಡಬೇಕು. ಈ ಕಡೆ ವ್ಯಾಲ್ಯೂಸಿಗೆ 0 ಇಂದ ಸ್ಟಾರ್ಟ್ ಮಾಡ್ತೀವಿ. ಜಸ್ಟ್ ಲೈಕ್ ಎ ನಂಬರ್ ಲೈನ್. ನಂಬರ್ ಲೈನಲ್ಲಿ ಏನಾಗಿರುತ್ತೆ? ಸೊ ಈ ಕಡೆ 0 ಇರುತ್ತೆ, ಈ ಕಡೆ ಮೈನಸ್ ವ್ಯಾಲ್ಯೂಸ್ ಇರುತ್ತೆ, ಈ ಕಡೆ ಪ್ಲಸ್ ವ್ಯಾಲ್ಯೂಸ್ ಇರುತ್ತೆ. ಸೊ ಇದ್ರ ಮಿರರ್ ಇಮೇಜ್ ಇದೆ ಅಷ್ಟೇ. ಈ ಕಡೆಯಿಂದ ಹಿಂಗಿರೋದು ಪ್ಲಸ್ ವ್ಯಾಲ್ಯೂಸ್, ಈ ಕಡೆಯಿಂದ ಇರೋದು ಮೈನಸ್ ವ್ಯಾಲ್ಯೂಸ್. ದಟ್ ಈಸ್ ನಥಿಂಗ್ ಬಟ್ ಫ್ರ್ಯಾಕ್ಷನ್ ವ್ಯಾಲ್ಯೂಸ್ನ ನಾವಿಲ್ಲಿ ಕನ್ಸಿಡ್ರೇಷನ್ಸ್ ತೊಗೊಂಡಿದ್ದೀವಿ. ಸೊ ಈ ಥರ ನಾವು ಬೈನರಿ ಫ್ರ್ಯಾಕ್ಷನ್ ಟು ಡೆಸಿಮಲ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡ್ತಾ ಹೋಗ್ತೀವಿ. ಸೊ ನಾವು ಲೆಟ್ ಅಸ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್ ಫಾರ್ ದಿಸ್. Convert 110110110 0.111 base 2 to decimal. ಸೊ ಈ ಥರ ಕನ್ವರ್ಟ್ ಮಾಡಬೇಕೀಗ. ಸೊ ಇದಕ್ಕೆ ಏನು ಮಾಡೋಣ? 1 into 2 plus 1 into 2 plus 0 into 2 plus 1 into 2 plus 0 into 2 plus 1 into 2 plus 0 into 2 plus 1 into 2 plus 1 into 2 plus 1 into 2. ನನ್ನ ಜೊತೆ ನೀವು ರೈಟಿಂಗ್ ಮಾಡ್ಕೊಳ್ತಾ ಇದ್ದೀರಲ್ವ? ಬರ್ಕೋಬೇಕಿದು ನನಗೆ. ಸೊ ನೋಡಿ 1 1 0 1 0 1 0 1 1 1. Okay. Next, what we need to do? We need to raise the power for this. That is 2 power -1, 2 power -2, 2 power -3. Clear? Next, for these values, 2 power 0, 1, 2, 3, 4, 5, 6. Next, 2 power 6 is what? So, ನಿಮಗೆ ನೆನಪಲ್ಲಿರಬೇಕು 2 power values up to 10 ತನಕ ನೀವು ನೆನಪಲ್ಲಿ ಇಟ್ಕೋಬೇಕಾಗತ್ತೆ. 2 power 6 is 64 plus 1 into 2 power 5 is 32 plus 0 ಆಗುತ್ತೆ and 2 power 8 is 2 power 3 is 8 plus 0 ಆಗುತ್ತೆ ಇದು ಕೂಡ and then 2 power 1 is 2
ಪ್ಲಸ್ ಇದು 0 ಆಗುತ್ತೆ. ಯಾಕೆ 0 ಆಗುತ್ತೆ ಹೇಳಿ? 0 ಇಂಟು ಮಲ್ಟಿಪ್ಲೈ ಮಾಡ್ತಾ ಇರೋದ್ರಿಂದ 0 ಆಗುತ್ತೆ. ಸೊ ದ್ಯಾಟ್ ಇದನ್ನೇನಂತ ಬರಿತೀನಿ? 1/2 ಪ್ಲಸ್ 1/4 ಪ್ಲಸ್ 1/8 ಅಂತ ಬರ್ಕೊಳ್ತೀನಿ. ಕ್ಲಿಯರ್? ಆ್ಯಂಡ್ ದೆನ್ 64 ಪ್ಲಸ್ 32 ಪ್ಲಸ್ 8 ಪ್ಲಸ್ 2 ಪ್ಲಸ್ 1/2 ಅಂದರೆ ಎಷ್ಟು? 0.5. 1/4 ಅಂದರೆ 0.25. 1/8 ಅಂತ ಅಂದರೆ 0.125. ಓಕೆ, ನೆಕ್ಸ್ಟ್ ಆ್ಯಡ್ ಮಾಡೋಣ. ಅಷ್ಟು 64 ಪ್ಲಸ್ 32 ಪ್ಲಸ್ 8 ಪ್ಲಸ್ 2 ಅಂತ ಹೇಳಿದ್ರೆ ಎಷ್ಟಾಯಿತು? 40. 42 ಪ್ಲಸ್ 64 ಈಸ್ 106. 106 ಪಾಯಿಂಟ್ ಎಷ್ಟಾಗುತ್ತೆ ಮುಂದಿಂದು? 0.5 ಪ್ಲಸ್ 0.25 0.75. 0.75 ಪ್ಲಸ್ 0.125 ಈಸ್ 0.875 ಬೇಸ್ 10. ಸರಿಯಾಗಿದೆಯಾ? ಸೊ ದಟ್ ಹಿಯರ್ 40 ಪ್ಲಸ್ 64 ಈಸ್ 104. 104 ಪ್ಲಸ್ 2 106. ಓಕೆ, ಫೈನ್. ಸೊ ಈ ಥರ ನಾವೇನು ಮಾಡ್ತಾಯಿದ್ದೀವಿ? ಕನ್ವರ್ಟ್ ಮಾಡ್ತಾಯಿದ್ದೀವಿ. ಹಾಗಾದ್ರೆ ಇಲ್ಲೊಂದು ಬೈನರಿ ನಂಬರ್ ಇತ್ತು, ಅದರ ಕರೆಸ್ಪಾಂಡಿಂಗ್ ಡೆಸಿಮಲ್ ನಂಬರ್ ನಮಗೆ ಈ ಥರ ಬರುತ್ತೆ. ಸೊ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ತಾ ಹೋಗಿ. ಕ್ಲಿಯರ್? ಗೊತ್ತಾಗಿದೆ? ಓಕೆ, ಸೊ ಐ ವಿಲ್ ಗಿವ್ ಸಮ್ ಹೋಮ್ವರ್ಕ್ ಫಾರ್ ದಿಸ್. So take these problems, convert ಸೊ ಮೊದಲಿಗೆ ಬೈನರಿ ನಂಬರ್ಗೆ, ಬೈನರಿ ನಂಬರಲ್ಲಿರೋದನ್ನು ಡೆಸಿಮಲ್ ನಂಬರಿಗೆ ಕೊಡ್ತಾ ಇದ್ದೀನಿ. What is the corresponding value for decimal number, and then I will give some fraction values. And I will give ಸೊ ಇದಿಷ್ಟನ್ನು ಕನ್ವರ್ಟ್ ಮಾಡಿ. ಇದು ಜಸ್ಟು ಬೈನರಿಯಿಂದ ಡೆಸಿಮಲಿಗೆ, ಡೆಸಿಮಲ್ ಫ್ರ್ಯಾಕ್ಷನ್ ಟು ಬೈನರಿ ಫ್ರ್ಯಾಕ್ಷನ್, ಬೈನರಿ ಫ್ರ್ಯಾಕ್ಷನ್ ಟು ಡೆಸಿಮಲ್ ಫ್ರ್ಯಾಕ್ಷನ್. ಇದಿಷ್ಟನ್ನು ಸಾಲ್ವ್ ಮಾಡಿ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. ನಂಬರ್ ಸಿಸ್ಟಮ್ಸ್ ಮೇಲೆ ತುಂಬಾ ಇಂಪಾರ್ಟೆಂಟ್ ಇದು. ನಿಮ್ಮ ಹೈಯರ್ ಎಜುಕೇಷನ್ಸಲ್ಲೂ ಕೂಡ ಇದು ತುಂಬಾ ಬೇಕಾಗತ್ತೆ. ಸೊ ಕರೆಕ್ಟಾಗಿ ಇದನ್ನು ಕನ್ವರ್ಷನ್ಸ್ಗಳು ನಿಮಗೆ ಗೊತ್ತಿರಬೇಕು. ಓಕೆ, ಸೊ ಫರ್ದರ್ ನೆಕ್ಸ್ಟ್ ಕನ್ವರ್ಷನ್ಸ್ಗಳನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.